ನಮಸ್ಕಾರ ವೀಕ್ಷಕರೇ, ಸೀಸನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪವನ್ ಕುಮಾರ್. ಇಂದಿನ ಮುಖ್ಯಾಂಶಗಳು: ಸಂಸ್ಕಾರ ಇಂಟರ್ನ್ಯಾಷನಲ್ ಸ್ಕೂಲ್ ನೂತನ ಶಾಖೆ ಉದ್ಘಾಟನೆ. ಶಿಕ್ಷಣದ ಕ್ರಾಂತಿಯಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಬಂಡೆಪ್ಪ ಕಾಶಂಪುರ್. ಜುಲೈ 11ರಂದು ಬೃಹತ್ ರಾಷ್ಟ್ರೀಯ ಲೋಕ ಅದಾಲತ್. ಅತಿ ಹೆಚ್ಚು ಪೆಂಡಿಂಗ್ ಇರುವ ಪ್ರಕರಣಗಳು ಇತ್ಯರ್ಥಗೊಳಿಸಲು ಯೋಜನೆ ರೂಪಿಸಿದೆ ನ್ಯಾಯಾಧೀಶ SB ರಹಮಾನ್. ಶೆಂಬೆಳ್ಳಿಯ ಕುಟುಂಬಕ್ಕೆ 30 ಲಕ್ಷ ನೆರವು ಕಲ್ಪಿಸಲು ಸರ್ಕಾರಕ್ಕೆ ಶಾಸಕ ಪ್ರಭು ಚೌಹಾಣ್ ಆಗ್ರಹ. ಸಚಿವ ಸ್ಥಾನಕ್ಕೆ ಒತ್ತಾಯಿಸಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ. ಇಲ್ಲಿಯ ಚಿಟ್ಟಾ ರಸ್ತೆಯಲ್ಲಿರುವ ಶ್ರೀನಗರ ಕಾಲೋನಿಯಲ್ಲಿ ನೂತನವಾಗಿ ಪ್ರಾರಂಭಿಸಿರುವ ಸಂಸ್ಕಾರ ಇಂಟರ್ನ್ಯಾಷನಲ್ ಸ್ಕೂಲ್ ನೂತನ ಶಾಖೆಯನ್ನು ಮಾಜಿ ಸಚಿವರು ಹಾಗೂ JDS ಹಿರಿಯ ನಾಯಕ ಬಂಡೆಪ್ಪ ಕಾಶಂಪುರ್ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರು 12ನೇ ಶತಮಾನದಲ್ಲಿ ಸಮಾನತೆಗಾಗಿ ಸಾಂಸ್ಕೃತಿಕ ಕ್ರಾಂತಿ ಮಾಡಿದಂತೆ 21ನೇ ಶತಮಾನದಲ್ಲಿ ಶಿಕ್ಷಣ ಕ್ರಾಂತಿಯಾಗಬೇಕಾಗಿದೆ ಎಂದರು. ದೇಶ ಅಭಿವೃದ್ಧಿಯಾಗಬೇಕಾದರೆ ಶಿಕ್ಷಣದ ಪಾತ್ರ ಮುಖ್ಯವಾಗಿದೆ ಎಂದು ನುಡಿದರು. ಒಂದು ಸಮಯದಲ್ಲಿ ಜಗತ್ತಿನಲ್ಲಿಯೇ ಚೀನಾ ದೇಶವು ಬಡತನದಿಂದ ನರಳುತ್ತಿತ್ತು. ನಂತರ ದಿನಗಳಲ್ಲಿ ಅಲ್ಲಿ ಶಿಕ್ಷಣ ತಜ್ಞರು ಪ್ರಥಮ ಆದ್ಯತೆ ಶಿಕ್ಷಣ ಕ್ಷೇತ್ರಕ್ಕೆ ನೀಡುವ ಮುಖಾಂತರ ಇಂದು ಜಗತ್ತಿನಲ್ಲಿ ಅಭಿವೃದ್ಧಿಯಲ್ಲಿ ಅಮೆರಿಕ ನಂತರ ಚೀನಾ ಇದೆ ಎಂದು ಅವರು, ಅದಕ್ಕೆ ಕಾರಣ ಅಲ್ಲಿ ಆದ ಶೈಕ್ಷಣಿಕ ಕ್ರಾಂತಿಯೇ ಕಾರಣ ಎಂದು ನುಡಿದರು. ಸಂಸ್ಕಾರ ಸ್ಕೂಲ್ ಹೆಸರಿನಂತೆ ಶಿಕ್ಷಣ ಜೊತೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ, ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆ ನೀಡಿರುವ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಮಕ್ಕಳಿಗೆ ಪಠ್ಯದ ಜ್ಞಾನದ ಜೊತೆಯಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲು ಸಲಹೆ ನೀಡಿದರು. ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳು ಪಡೆಯುವ ಅಂಕಗಳಿಗೆ ಮಹತ್ವ ನೀಡಲಾಗುತ್ತಿದೆ. ಹೆಚ್ಚಿನ ಅಂಕಗಳು ಪಡೆಯುವುದರಿಂದ ಜ್ಞಾನ ವೃದ್ಧಿಯಾಗುವುದಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಹಲವಾರು ವಿಷಯಗಳ ಕುರಿತು ಜ್ಞಾನ ನೀಡಿದಾಗ ಮಾತ್ರ ಸ್ವಾವಲಂಬಿಯಾಗಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಿದೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಮುಖ್ಯ ಶ್ರೀ ಗುರು ಭದ್ರೇಶ್ವರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷೆ ಶ್ರೀಮತಿ ನೀತಾ ಬೆಲ್ದಾಳೆ ಮಾತನಾಡಿ, ಬೆಳೆಯುವ ಪೈರು ಮೊಳಕೆಯಲ್ಲಿ ನೋಡು ಎನ್ನುವಂತೆ ಮಕ್ಕಳಿಗೆ ಭಾಗ್ಯ ಲೇಸ್ ಉತ್ತಮ ಶಿಕ್ಷಣ ನೀಡುತ್ತಿರುವುದು ಪಾಲಕರೇ ಸಂಸ್ಥೆಯ ಬಗ್ಗೆ ಕೊಂಡಾಡುತ್ತಿದ್ದಾರೆ ಎಂದರು. ಮಕ್ಕಳಿಗೆ ಮಾನಸಿಕ ಒತ್ತಡ ಹೇರದೆ ಆಟ ಪಾಠಗಳ ಮುಖಾಂತರ ಶಿಕ್ಷಣ ನೀಡುತ್ತಿರುವುದು ವಿಶೇಷವಿದೆ ಎಂದು ತಿಳಿಸಿದರು. ಸಂಸ್ಥೆಯ ನಿರ್ದೇಶಕಿ ಶ್ರೀಮತಿ ಸರೋಜಾ ಅರಳಿ ಅವರು ಮಾತನಾಡಿ, ಮಕ್ಕಳು ವಿಷಯಗಳು ಕಂಠಪಾಠದಿಂದ ಬಹಳ ಸಮಯದವರೆಗೂ ಜ್ಞಾಪಕ ಇರುವುದಿಲ್ಲ. ಹೀಗಾಗಿ ಅವರು ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಅವರಲ್ಲಿ ವಿಷಯದ ಆಸಕ್ತಿಯಂತೆ ಮಕ್ಕಳಿಗೆ ಸರಳವಾಗಿ ವಿದ್ಯಾಭ್ಯಾಸ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಸುರಭಿ NGO ನಿರ್ದೇಶಕಿ ಕುಮಾರಿ ಕ್ಷಿತಿಜಾ ಪ್ರಾಸ್ತಾವಿಕ ನುಡಿ ಮಾತನಾಡಿದರು. ವೇದಿಕೆ ಮೇಲೆ ಮಾದಿಗ ದಂಡೋರ ಸಮಿತಿ ಅಧ್ಯಕ್ಷ ರಾಜು ಕಡ್ಯಾಳ್, ಸುರಭಿ NGO ಅಧ್ಯಕ್ಷ ಡಾಕ್ಟರ್ ಅಮರ್ ಯರೋಳಕರ್, ಆಡಳಿತ ಮುಖ್ಯಸ್ಥರಾದ ಅನುಪಮ ಯರೋಳಕರ್, CO ಅವಿನಾಶ್ ಯರೋಳಕರ್, ಸಂಸ್ಕಾರ ಸ್ಕೂಲ್ ನೂತನ ಶಾಖೆ ನಿರ್ದೇಶಕ ಸತೀಶ್ ಕುಲಕರ್ಣಿ ಮತ್ತಿತರರು ಇದ್ದರು. ಶಿಕ್ಷಕಿ ಶ್ರೀಮತಿ ಸುಜಾತಾ R ಅವರು ಸ್ವಾಗತ ಕೋರಿದರು. ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಸುವರ್ಣ ವಂದನಾರ್ಪಣೆ ಕಾರ್ಯಕ್ರಮ ಮಾಡಿದರು. ಮಕ್ಕಳಿಗೆ ಬ್ಯಾಗ್ ತರೋದು ಟೆನ್ಷನ್ ಇಲ್ಲ, ಮನೆಯಿಂದ ಟಿಫನ್ ಒಯ್ಯೋದು ಟೆನ್ಷನ್ ಇಲ್ಲ. ಅಂಥ ಒಂದು ಎಜುಕೇಷನ್ನು ಹೊಸ ಸಿಸ್ಟಮ್ನಲ್ಲಿ ಇವತ್ತು ಅವರು ತಂದಿದ್ದಾರೆ ಮತ್ತು ಯಶಸ್ವಿಯಾಗಿ ಬೀದರ್ನಲ್ಲಿ ಇವತ್ತು ನಡೀತಾ ಇದೆ. ಇವತ್ತು ನಿಜ ಹೇಳ್ಬೇಕಾದ್ರೆ ನೀವೆಲ್ಲ ಭಾಳ ಅದೃಷ್ಟವಂತರಿದ್ರಿ. ಯಾಕಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಏನದಲ್ಲ ಇಂಥ ಚಲೋನು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು ಹೊಂಟಾವ. ಈಗ ನಾವು ಇವರೆಲ್ಲ ಕಲಿಯೋ ಮುಂದೆ ಬೀದರ್ಗೆ ಒಂದೆರಡಿದ್ದು ಅಷ್ಟೇ ಇಂಗ್ಲೀಷ್ ಮೀಡಿಯಂ. ಈಗ ನಾವು ಓದಿನ ಕೌಶಲ್ಗಿ ಸ್ಕೂಲು NFHS ಎರಡೇ. ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ, 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣವ್ರು ಸಾಮಾಜಿಕ ಕ್ರಾಂತಿ ಮಾಡಿದರು. ಜಾತಿ ಗೀತಿ ಅದು ಇದು ಹೋಗ್ಲಾಡಬೇಕು ಅಂತೇಳಿ. ಈಗ ನಾವೆಲ್ಲಿದ್ದೀವಿ? 21ನೇ ಶತಮಾನದಲ್ಲಿದ್ದೀವಿ. 21ನೇ ಶತಮಾನದಲ್ಲಿ ಏನಾರ ಕ್ರಾಂತಿ ಆಗಬೇಕಾಯ್ತು ಅಂತಂದ್ರೆ ಅದು ಶಿಕ್ಷಣದಲ್ಲಿ ಕ್ರಾಂತಿ ಆಗಬೇಕು. ಅಂದರೆ ಏನದಲ್ಲ, ನಮ್ಮ ದೇಶ ಬೆಳೀತದೆ, ನಮ್ಮ ಭಾಗ ಬೆಳೀತದೆ. ನಾನು ಮೊನ್ನೆ ಹಿಂಗೆ ನಮ್ಮ ಫ್ರೆಂಡ್ಸ್ ಜೊತೆ ಕೂತಾಗ, ಚೈನಾ ಏನದಲ್ಲ 80ಸ್ನಲ್ಲಿ ಭಾಳ ಹಿಂದಿತ್ತದು. ಇವನ್ 80ಸ್ನಲ್ಲಿ ಪೂರೆಸ್ಟ್ ಕಂಟ್ರಿ. ಇವತ್ತು ಅಮೆರಿಕ ಬಿಟ್ಟರೆ ಚೈನಾ ಬಂದ್ಬಿಟ್ಟಿದೆ. ಯಾಕಾಯ್ತು ಹಿಂಗ, ಏನೇನು ರೆವಲ್ಯೂಷನ್ಸ್ ಆಗಿದೆ ಅಂತ ಹಿಂಗೆ ಸ್ಟಡಿ ಮಾಡ್ಕೋತಾ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದಾಗ, ಮೇಜರ್ ರೆವಲ್ಯೂಷನ್ ಅಲ್ಲಿ ಬಂದಿದ್ದು ಎಜುಕೇಶನ್ ಚೈನಾದಲ್ಲಿ. ನಮ್ಮಲ್ಲಿ ಯಾವನೋ ಬಂದಿದ್ದು ಅಂತಲ್ಲಿ ಆಡಳಿತ ಮಾಡವ, ಎಷ್ಟೋ ಯೂನಿವರ್ಸಿಟೀಸ್ ಓಪನ್ ಮಾಡ್ದಂತ ಓದಕ್ಕೆ ಫಂಡ್ಸ್ ಎಲ್ಲ ಬರೀ ಅದಕ್ಕೆ. ಅಂದರೆ ಅಲ್ಲಿ ಇವತ್ತು ಅಷ್ಟೊಂದು ಇಂಟೆಲಿಜೆನ್ಸು, ಅಷ್ಟೊಂದು ಇದು ಹಾಗೆ ಇವತ್ತು ದೇಶದಲ್ಲಿ ಇವತ್ತು ಅಮೇರಿಕಕ್ಕೂ ಮ್ಯಾಕ್ಸಿಮಮ್ ಅಗರ್ ಯಾರ ಎಕ್ಸ್ಪೋರ್ಟ್ ಮಾಡ್ತಾರ ಅಂತಂದ್ರೆ ಅದು ಚೈನಾಗೆ.
ಗೊತ್ತಾಯ್ತಾ? ಹಿಂಗ ಎಜುಕೇಶನ್ಗೆ ಅಷ್ಟೊಂದು ದೊಡ್ಡ ಮಹತ್ವ ಕೊಡೋಂಥ ಕಾಲ ಅದ ಇದು. ಅದ್ರಾಗೂ ಹೆಂಗದ ಭಾಳ ಗೋಲ್ಮಾಲ್ ಅದ ಅದು, ಏನು ಮಾಡ್ತೀವಿ ಗೊತ್ತಾಯ್ತಾ? ಹಂಗಾಗಿ ಇವತ್ತು ಒಳ್ಳೆ ರೀತಿಯಿಂದ ಈ ಸಾಡಿನೂ ಏನದಲ್ಲ ಚಲೋ ನಡೀಲಿ, ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಭವಿಷ್ಯ ಉಜ್ವಲ ಆಗಲಿ, ಎಲ್ಲರೂ ಒಳ್ಳೆ ರೀತಿಯಿಂದ ತಂದೆ ತಾಯಿಗೆ ಸೇವಾ ಮಾಡ್ಲಿಕ್ಕೆ ಒಂದು ಲಕ್ಷ. ಆಮೇಲೆ ಇನ್ನೊಂದು ಏನಾಗಿದೆ, ನಾ ಟೀಚರ್ಸಿಗೆ ಹೇಳಕ್ಕೆ ಬಯಸ್ತೀನಿ, ಈಗ ಬರೀ ಬುಕ್ಕೆ ಅಮ್ಮ ಅನುಪಮ, ಈಗ ನೀವೇನು ಮಾಡ್ಬೇಕಂತಂದ್ರೆ ಬರೀ ಬುಕ್ ಮ್ಯಾಗೆ ಫೋಕಸ್ ಮಾಡಬೇಡಿ, ಎಕ್ಸ್ಟ್ರಾ ಅಮ್ಮ. ಈಗ ಏನಾಗಿದೆ, ಮಾರ್ಕ್ಸ್ ಎಷ್ಟು ತಗೊಂಡ್ರಿ, 90 ಮಾರ್ಕ್ಸ್, 95, 99. ನೋಡ್ರಿ ನಿನ್ನಾಕೆ ಆ ಹುಡುಗಿ ಒಬ್ಬಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು 97 ಪಾಯಿಂಟ್ ಚಿಲ್ಲರ್ ಇದ್ದೀನಿ. ಮಾನಸಿಕವಾಗಿ ಅವ್ರಿಗೆ ಹೆಂಗಾಗಿದೆ ಅಂದ್ರೆ, ಈಗ ನಾವು ಮಕ್ಕಳ ಎದುರು ಹೇಳಿದ್ರೆ ತಪ್ಪಾಗುತ್ತೆ. ಈಗ ಎಸ್ ಬಿ ಇನೋವೇಷನ್ ಆಗ್ಯಾವ, ಎಲ್ಲ ಆಗ್ಯಾವ, 10 ಪಟ್ಟು ಫೇಲ್ಯೂರ್ ಆದ್ಮೇಲೆ ಇನೋವೇಷನ್ ಆಗ್ಯಾವ. ಏನಮ್ಮ ಸಕ್ಸಸ್. ಹಂಗಾಗಿ ಯು ಗಿವ್ ಪ್ರಿಫರೆನ್ಸ್ ವೈಡ್. ಅಂದ್ರೆ ಈಗ ಒಂದು 4ನೇ ಕ್ಲಾಸು 6ನೇ ಕ್ಲಾಸ್ ಮಕ್ಕಳಿಗೆ ಒಂದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ತಗೊಂಡು ಹೋಗ್ರಮ್ಮ, ಗೊತ್ತಾಯ್ತಾ? ಏನು ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯ ವ್ಯಕ್ತಿಗಳೇ ಹಾಗೂ ನಮ್ಮ ವಿದ್ಯಾರ್ಥಿಗಳೇ ಹಾಗೂ ಟೀಚರ್ಸ್, ಎಲ್ಲ ಟೀಚರ್ಸ್ ವೃಂದಕ್ಕೂ ಮತ್ತು ಪೋಷಕರಿಗೂ ಇವತ್ತಿನ ದಿನದ ವಿಶೇಷತೆ ದಿನದ ಎಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರಗಳು. ನಿಮಗೆ ತಿಳಿದಂತೆ ಮೊದಲೇ ನಮ್ದು ಈ ಸಂಸ್ಕಾರ ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿಬಿಟ್ಟು ಕೋಲಾರದಲ್ಲಿ ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮದು ಸ್ಪೆಷಲ್ ಸ್ಕೂಲ್ ಅಂತ ಹೇಳಬೇಕು. ಫಸ್ಟ್ ಬ್ಯಾಗ್ಲರ್ ಸ್ಕೂಲ್, ಆಮೇಲೆ ನಮ್ಮದು ಬ್ಯಾಗ್ಲರ್ ಸ್ಕೂಲ್ ಅಂದರೆ ಪ್ರತಿಯೊಂದು ಮಕ್ಕಳು ನೀವು ನೋಡ್ತಿರ್ಬೋದು ಮೋಸ್ಟ್ಲಿ, ಅಥವಾ ಅನುಭವಿಸಿರ್ಬೋದು. ಯಾಕಂದರೆ ನಾವು ಸಣ್ಣ ಮಕ್ಕಳಿದ್ದಾಗ ದೊಡ್ಡ ದೊಡ್ಡ ಬ್ಯಾಗ್ ಹೊತ್ಕೊಂಡು ಬೆನ್ನ ಮೇಲೆ ಇಟ್ಕೊಂಡು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾವು ವಯಸ್ಸಿಗೆ ಒಂದು 45-50 ಬರೋಕ್ಕೆ ನಮ್ಮ ಬೆನ್ನು ಬಾಗೇ ಬಿಡುತ್ತೆ. ಆ ಬ್ಯಾಗ್ ಅಂತ ಹೊತ್ಕೊಂಡು ಹೋದಂಥ ವಿದ್ಯಾರ್ಥಿಗಳ ಅವ್ರದ್ದು ಕಷ್ಟ ಹೇಳೋಕ್ಕಾಗಲ್ಲ. ನಾವೇನೋ ನಮಗೆ ಮಕ್ಕಳು ನೀವು ಹೇಳಿದ್ರಿ ಮೇಡಮ್, ಮಾರ್ಕ್ಸ್ ಭಾಳ ತಗೋಬೇಕು, ಮಾರ್ಕ್ಸ್ ಅದು ಮಾಡಬೇಕು, ಕಾಂಪಿಟೇಷನ್, ಟಫ್ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ಈಗ ಸಮಾಜ. ಈ ಟಫ್ ಕಾಂಪಿಟೇಷನ್ ನಾವೇನು ಮಾಡ್ತಾ ಇದ್ದೀವಿ, ಮಕ್ಕಳ ಮೇಲೆ ಭಾರ ಏರ್ತಾ ಇದ್ದೀವಿ. ಆ ಭಾರ ಕಡಿಮೆ ಮಾಡ್ಬೇಕಂತಾನೆ ನಾವು ಬ್ಯಾಗ್ಲರ್ ಸ್ಕೂಲ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಬ್ಯಾಗ್ಲರ್ ಸ್ಕೂಲ್ ಅಂತ ಅಂದರೆ ನಾವು ಮಕ್ಕಳನ್ನ ನಾವು ಅಂತೀವಿ, ಐ ಆಮ್ ಅ ಇಂಡಿಯನ್, ಐ ಆಮ್ ಫ್ರಮ್ ಫ್ರಾನ್ಸ್, ಐ ಆಮ್ ಫ್ರಮ್ UK, ಐ ಆಮ್ ಫ್ರಮ್ ಅಮೆರಿಕಾ. ನೋ, ವಿ ಆಲ್ ಶುಡ್ ಸೇ ವಿ ಬಿಲಾಂಗ್ ಟು ದಿಸ್ ಮದರ್ ಅರ್ತ್. ವಿ ಆರ್ ಅ ಗ್ಲೋಬಲ್ ಸಿಟಿಸನ್. ನಾವು ಯಾವಾಗ ಈ ವಿಚಾರ ಮಾಡ್ತೀವಿ ಅವಾಗ ನಾವು ವರ್ಲ್ಡ್ ಇಂದು ಡೆವಲಪ್ಮೆಂಟ್ ನೋಡ್ತೀವಿ. ವಿ ಡೋಂಟ್ ಗ್ರೋ ಆಸ್ ಇಂಡಿವಿಜುವಲ್ಸ್, ವಿ ಗ್ರೋ ಆಸ್ ಅ ಕಮ್ಯುನಿಟಿ. ವಿ ಡೋಂಟ್ ಗ್ರೋ ಆಸ್ ಅ ಹಿಂದೂ, ವಿ ಡೋಂಟ್ ಗ್ರೋ ಆಸ್ ಅ ಕ್ರಿಶ್ಚಿಯನ್, ವಿ ಡೋಂಟ್ ಗ್ರೋ ಆಸ್ ಅ ಮುಸ್ಲಿಂ, ವಿ ಗ್ರೋ ಆಸ್ ಅ ಹ್ಯೂಮನ್ ಬೀಯಿಂಗ್. ಹ್ಯೂಮನ್ ಬೀಯಿಂಗ್ ಅಂದರೆ ಏನು, ನಾವು ಏನು ಅಪೇಕ್ಷೆ ಮಾಡ್ತೀವಿ, ನಾವು ಯಾರ ಜೊತೆ ಯಾವ ಥರ ವರ್ತನೆ ಮಾಡ್ತೀವಿ ಅದೇ ವರ್ತನೆ ನಮ್ಮ ಜೊತೆ ಅವ್ರು ಮಾಡ್ತಾರೆ. ಇದು ನೆನಪಿಟ್ಕೋಬೇಕು. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ನಾವು ಬೇರೆಯವ್ರಿಗೆ ಯಾವಾಗ ರೆಸ್ಪೆಕ್ಟ್ ಕೊಡ್ತೀವೋ ಸಮಾಜದಲ್ಲಿ ಆವಾಗ ನಮಗೆ ರೆಸ್ಪೆಕ್ಟ್ ಸಿಗೋದು. ಇದು ಒಂದು ಸಿದ್ಧಾಂತ ನಾವು ಎಲ್ಲರೂ ಪಾಲಿಸ್ಕೊಂಡು ಹೋಗಬೇಕು. ಆಮೇಲೆ ಬಸವಣ್ಣ ಹೇಳ್ತಾರೆ, ಇವನಾರವ ಇವನಾರವ ಇವನಾರವ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ, ಎಲ್ಲರೂ ಹೇಳ್ತಾರೆ. ಪ್ರತಿಯೊಂದು ವೇದಿಕೆ ಮೇಲೆ ಇದೇ ವಚನ ಹೇಳೋದು. ಬಟ್ ಕೃತಿಯಲ್ಲಿ ಯಾರು ಫಾಲೋ ಮಾಡ್ತಾ ಇದ್ದಾರೆ? ಯಾರು ಅಂತಾರೆ ಇವ್ರು ನಮ್ಮವರು, ಇವ್ರು ನಮ್ಮವರು? ಇಲ್ಲ ಇಲ್ಲ ಇಲ್ಲ, ಇವ್ರು ಬೇರೆಯವರು, ಅವ್ರು ಬೇರೆಯವರು. ಅದಕ್ಕೋಸ್ಕರ ಇವತ್ತು ಯುದ್ಧ ನಡೀತಾ ಇದೆ. ಇಫ್ ಯು ವಾಂಟ್ ಟು ಸ್ಟಾಪ್ ವಾರ್ಸ್, ಯು ಹ್ಯಾವ್ ಟು ಬಿ ಅ ಗ್ಲೋಬಲ್ ಸಿಟಿಸನ್. ಥಿಂಕ್ ಗ್ಲೋಬಲಿ, ಥಿಂಕ್ ಅಬೌಟ್ ಮದರ್ ಅರ್ತ್. ನಾವೆಲ್ಲರೂ ಪ್ಲಾಸ್ಟಿಕ್ಸ್ ಯೂಸ್ ಮಾಡ್ತೀವಿ. ಎಷ್ಟು ಜನ ನಿಮ್ಮ ಮಕ್ಕಳಿಗೆ ಹೇಳ್ತೀರಿ ಪ್ಲಾಸ್ಟಿಕ್ಸ್ ಯೂಸ್ ಮಾಡಬೇಡ್ರಿಪ್ಪ ಅಂತ? ನಾವು ಸ್ವತಃ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಮನೆ ಹೊರಗೆ ಹಾಕ್ತೀವಿ. ಸೊ ಪರಿವರ್ತನೆ ಏನದೆ ನಮ್ಮ ಹತ್ರ ಸ್ಟಾರ್ಟ್ ಆಗಬೇಕು. ಇವಾಗ ಮೇಡಮ್ ಎಲ್ಲರೂ ಹೇಳಿದ್ರು, ನಮ್ಮ ವಿಚಾರಗಳನ್ನು ನಾವು ಚೇಂಜ್ ಮಾಡಬೇಕು. ಎಲ್ಲರೂ 90% ಮಾರ್ಕ್ಸ್ ತಗೊಳ್ಲಿಕ್ಕಂತಾರ, ಮಗನಿಗೆ ಹಾಕಿ ಜಡಿಯೋದೆ 90 ಹೆಂಗೆ ತಗೊಂಡಿಲ್ಲ ನೀನು ಅಂತ. ಅವ ಇಂಗ್ಲಿಷ್ ಅಥವಾ ಒಂದು ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ 90 ತಗೊಳ್ಳಿಲ್ಲ ಅಂದ್ರೆ ಬಹುಶಃ ಅವ ಸೈನ್ಸಲ್ಲಿ ಅಥವಾ ಸೋಷಿಯಲ್ ಸ್ಟಡೀಸಲ್ಲಿ 90 ತಗೋಬಹುದು. ನಾಳೆ ಲೈಫ್ ಸ್ಕಿಲ್ಸಲ್ಲಿ ಇವತ್ತು ನಾಳೆ ಎಲ್ಲ ನಾವು ನೋಡ್ತಾ ಇದ್ವಿ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಆರ್ ಅಬ್ರಾಡ್
ಎಜುಕೇಶನ್ ಇಸ್ ನಾಟ್ ಓನ್ಲಿ ಟೆಕ್ಸ್ಟ್ ಬುಕ್ಸ್. ಅವ್ರಿಗೆ ಬಹಳಷ್ಟು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಮುಂಚೆ ಲೈಫ್ ಬಹಳ ಸಿಂಪಲ್ ಆಗಿತ್ತು. ನಮ್ಮ ಪೇರೆಂಟ್ಸ್ ಟೈಮಲ್ಲಿ ಕನ್ನಡದಲ್ಲಿ ಮಾತಾಡೋದು ಸೂಕ್ತ ಅನಿಸುತ್ತೆ. ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರು ಹಾಗೂ ವೇದಿಕೆ ಎದುರಿದ್ದ ಎಲ್ಲ ಪೋಷಕರು, ಗಣ್ಯರು ಹಾಗೂ ಎಲ್ಲ ನನ್ನ ಅಕ್ಕ ತಂಗಿಯರು, ಹಿರಿಯರಿಗೂ ನನ್ನ ನಮಸ್ಕಾರಗಳು. ಇವತ್ತು ಬಹಳ ಶುಭ ದಿನ. ಈ ಭಾಗದ ಜನರಿಗೆ ಅನ್ಕೋತೀನಿ ನಾನು ಭಾಳ ಶುಭ ದಿನ. ಯಾಕಂದರೆ ಸಂಸ್ಕಾರ ಇಂಟರ್ನ್ಯಾಷನಲ್ ಸ್ಕೂಲವರು ಹೊಸ ಸ್ಕೂಲ್ ಓಪನ್ ಮಾಡ್ತಾ ಇದ್ದಾರೆ. ಅದು ಪ್ರೀ ಸ್ಕೂಲು ಮತ್ತು LKG UKG. ಇವರು ಆಲ್ರೆಡಿ ಇವ್ರದ್ದು ಇಂಥ ಸ್ಕೂಲ್ ಶಿಕ್ಷಣ ಕ್ಷೇತ್ರದಲ್ಲಿ ಆಲ್ರೆಡಿ 14 ವರ್ಷ ಆಯ್ತು ಅಂತ ಹೇಳಿದ್ರು ಸರಿಗೆ. ಕೋಲಾರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಸ್ಕೂಲ್ ಇದೆ, ಸಂಸ್ಕಾರ ಇಂಟರ್ನ್ಯಾಷನಲ್ ಸ್ಕೂಲ್. ಅದು ತುಂಬ ಉತ್ತಮವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿಂದ ನಾನು ಭಾಳಷ್ಟು Director of Samskara International School, and I also take care of Bansal Classes Bidar Study Center. The Surbi Parivar and the Samskara Parivar are very excited about the new preschool that we have started in Gumpa. We have always prided ourselves in spearheading the education here and I just want to say to all the parents and the kids, happy schooling. We are trying to rewrite the journey of education and we're looking forward to ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಜುಲೈ 11ರಂದು ಜಿಲ್ಲಾದ್ಯಂತ ಬೃಹತ್ ರಾಷ್ಟ್ರೀಯ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಜುಲೈ 18ರಂದು ಮಧ್ಯಾಹ್ನ 2:30ಕ್ಕೆ NIA ಆಕ್ಟ್ ಪ್ರಕರಣಗಳ ಕುರಿತು ಲೋಕ ಅದಾಲತ್ ಆಯೋಜಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ SB ರೆಹಮಾನ್ ಹೇಳಿದರು. ಅವರು ಗುರುವಾರ ನಗರದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಚೇರಿ ಸಭಾಂಗಣದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ಬೃಹತ್ ಲೋಕ ಅದಾಲತ್ನಲ್ಲಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವ ಆಸ್ತಿ ಪಾಲು ವಿಭಾಗ ಜೀವನಾಂಶ, ಚೆಕ್ ಬೌನ್ಸ್, ವಿದ್ಯುತ್ ಪ್ರಕರಣಗಳು, ಕಂದಾಯ ಅಪರಾಧಿಕ ಪ್ರಕರಣಗಳಲ್ಲಿ ರಾಜಿ ಮಾಡಿಕೊಳ್ಳುವಂತಹ ಪ್ರಕರಣಗಳು, ಕಾರ್ಮಿಕರ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು ಹಾಗೂ ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥ ಮಾಡಲು ಅವಕಾಶ ಇರುತ್ತದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಶೆಂಬೆಳ್ಳಿ ಗ್ರಾಮದ ಇಂದುಮತಿ ವೈಜನಾಥ್ ಮೇತ್ರೆ ಅವರ ಕುಟುಂಬಕ್ಕೆ ಸರ್ಕಾರದಿಂದ ಕೂಡಲೇ ಕನಿಷ್ಠ 30 ಲಕ್ಷಗಳ ವಿಶೇಷ ಆರ್ಥಿಕ ನೆರವು ಮಂಜೂರು ಮಾಡಬೇಕೆಂದು ಮಾಜಿ ಸಚಿವರು ಹಾಗೂ ಔರಾದ್ ಬಿ ಶಾಸಕರಾದ ಪ್ರಭು ಚವ್ಹಾಣ್ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿರುವ ಶಾಸಕರು, ಜೀವನೋಪಾಯಕ್ಕಾಗಿ ಕಳೆದ 7-8 ವರ್ಷಗಳಿಂದ ಹೈದರಾಬಾದ್ನಲ್ಲಿ ನೆಲೆಸಿದ್ದ ಈ ಕುಟುಂಬವು ಕೆಲ ದಿನಗಳ ಹಿಂದೆ ಸಂಭವಿಸಿದ ದುರ್ಘಟನೆಯಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ತಿಳಿಸಿದ್ದಾರೆ. ಬೀದರ್ ಶಾಸಕ ರಹೀಂ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡಲು ಒತ್ತಾಯಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಬೀದರ್ ತಾಲೂಕಿನ ಜನವಾಡ ಗ್ರಾಮದಲ್ಲಿ ಬುಧವಾರ ಪ್ರತಿಭಟನೆ ನಡೆಸಿದರು. ಗ್ರಾಮದ ಬೀದರ್ ಮತ್ತು ಔರಾದ್ ಮುಖ್ಯ ರಸ್ತೆಯಲ್ಲಿರುವ ಬಸವೇಶ್ವರ ವೃತ್ತದ ಬಳಿ ರಹೀಂ ಖಾನ್ ಅವರ ಭಾವಚಿತ್ರ ಹಿಡಿದು ಘೋಷಣೆಗಳನ್ನು ಕೂಗಿದರು. ರಹೀಂ ಖಾನ್ ಅವರು 4 ಸಲ ಶಾಸಕ, 2 ಬಾರಿ ಸಚಿವರಾಗಿ ಅನೇಕ ಜನಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಅವಿತರ ಶ್ರಮಿಸಿದ್ದಾರೆ ಎಂದು ಹೇಳಿದರು. ಎಲ್ಲ ಜಾತಿ ಧರ್ಮದವರ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಜನಪರ ಕಾಳಜಿಯ ನಾಯಕರಾಗಿದ್ದಾರೆ. ಹೀಗಾಗಿ ಅವರಿಗೆ ಸಚಿವ ಸ್ಥಾನ ನೀಡಿದರೆ ರಾಜ್ಯದ ಅಭಿವೃದ್ಧಿ ಹಾಗೂ ಪಕ್ಷದ ಸಂಘಟನೆ ಇನ್ನಷ್ಟು ಗಟ್ಟಿಗೊಳಿಸಲು ಅನುಕೂಲವಾಗಲಿದೆ ಎಂದು ಹೇಳಿದರು. ಪ್ರಮುಖರಾದ ಚಾಂದ್ ಪಾಷಾ, ಕೃಷ್ಣ, ಜಯರಾಜ್ ಪಾಟೀಲ್, ಶೇರ್ ಖಾನ್, ಪರಮೇಶ್ ಬೊಂಬಳ್ಳಿ, ಖಯ್ಯೂಮ್ ಅಲಿ ಅಂಬರ್, ವೀರಶೆಟ್ಟಿ ಬುಯ್ಯಾ ಮರ್ಕಲ್, ಜಯರಾಜ್ ಮರ್ಕಲ್, ಶಫಿ ಪಟೇಲ್, ತಾಜ್ ಪಟೇಲ್ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಪವನ್ ಕುಮಾರ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.